ರಾಜ್ಯಾದ್ಯಂತ ದೆಹಲಿ ಎಲೆಕ್ಷನ್ದೇ ಸುದ್ದಿ ಆಗಿದೆ, ಸದ್ದಾಗ್ತಾ ಇದೆ. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾ ಕೂಟ ಬರೀ ಲೋಕಸಭಾ ಎಲೆಕ್ಷನ್ಗೆ ಮಾತ್ರ ಅಲಯನ್ಸ್ ಅನ್ನು ಮಾಡಿಕೊಂಡಿದ್ದ. ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಈ ಅಲಯನ್ಸ್ ಎಲ್ಲೂ ಕೂಡ ಕೆಲಸ ಮಾಡ್ತಾನೆ ಇಲ್ವಾ? ಈ ಅಲಯನ್ಸ್ ನಡುವಿನ ಕಿತ್ತಾಟ ಇನ್ನೊಬ್ಬರಿಗೆ ಯಾವುದೇ ಪಾರ್ಟಿ ಇರಲಿ ಅಲ್ಲಿ ಅವರಿಗೆ ಅದು ಲಾಭ ಆಗ್ತಾ ಇದೆಯಾ ಅಂತ ನೋಡಿ. ದೆಹಲಿ ಮಟ್ಟದಲ್ಲಿ ನಾವು ಕಂಪೇರ್ ಮಾಡ್ಕೊಂಡಾಗಲೂ ಕೂಡ ಮೂರನೇ ಅವರಿಗೆ ಲಾಭ ಆಗಿದೆ. ಇಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಕಿತ್ತಾಟದ ಕಾರಣದಿಂದಾಗಿ ಬಿಜೆಪಿ ಗದ್ದುಗೆ ಇರುತ್ತೆ. 10 ವರ್ಷಗಳ ಆಂಟಿ ಇನ್ಕಂಬೆನ್ಸಿ ಕೂಡ ಇರುತ್ತೆ, ಅದೊಂದು ಭಾಗ ಆದರೂ ಕೂಡ ಇಲ್ಲಿ ಒಂದು 10 ಸೀಟು 12 ಸೀಟು ಸೀಟ್ ಶೇರಿಂಗ್ ವಿಚಾರದಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಕಿತ್ತಾಡಿಕೊಂಡಿದ್ದರ ಲಾಭ ಬಿಜೆಪಿಗೆ ಆಯ್ತಾ ಅಂತ. ಹೇಗೆ ಅಂತ ಹೇಳಿದ್ರೆ, ಅರವಿಂದ್ ಕೇಜ್ರಿವಾಲ್ ದೆಹಲಿ ಕೋಟೆಯನ್ನು ಕೆಡವಿದ್ದು ಕಾಂಗ್ರೆಸ್ ಅಂತ. ಕೋಟೆ ಕೆಡವಿದ್ದು ಬಿಜೆಪಿ ಈಗ ಅಧಿಕಾರವನ್ನು ಕೂಡ ಮಾಡ್ತಾರೆ, ಇದೊಂದು ವಿಚಾರ. ಆದರೆ ಈ ಕೋಟೆಗೆ ಮೇಲೆ ಬಾವುಟ ಹಾರಿಸಲಿಕ್ಕೆ 10-12 ಸೀಟ್ಗಳಷ್ಟೇ ಬೇಕಾಗಿದ್ದದ್ದು. ಸರಳ ಬಹುಮತಕ್ಕೆ ಎಲ್ಲ ಒಂದು 10-12 ಸೀಟ್ ಇದ್ದುಬಿಟ್ಟಿದ್ದರೆ ಆಮ್ ಆದ್ಮಿಗೆ ಬೇರೆ ಥರನೇ ಒಂದು ಚಾನ್ಸ್ ಇತ್ತು ಅಂತ. ಆದರೆ ಕೇಜ್ರಿವಾಲ್ ಅವರ ಸ್ವಯಂಕೃತ ಅಪರಾಧ, ಯಾರೊಂದಿಗೂ ಹೊಂದಾಣಿಕೆ ಆಗದಿರುವಂಥ ಒಂದು ಗುಣ, ಜೊತೆಗೆ ಮೈತ್ರಿ ಪಕ್ಷಗಳು ಅಂತ ಬಂದಾಗ ದೆಹಲಿಗೆ ನನಗೆ ಬಿಟ್ಕೊಟ್ಬಿಡ್ಬೇಕು ನಾವು ಎನ್ನುವ ಒಂದು ಹಠ ಇವತ್ತಿಗೆ ಆ ಸ್ಥಿತಿ ತಂದು ಕೊಡ್ತಾ. ಏನಾಗುತ್ತೆ, ಕಾಂಗ್ರೆಸ್ಗೆ ದೊಡ್ಡ ಸ್ಟ್ರೆಂತ್ ಇತ್ತಾ? ಅಲ್ಲಿ ಇಲ್ಲ, ಕಾಂಗ್ರೆಸ್ಗೆ ಇರಲಿಲ್ಲ. ಕಾಂಗ್ರೆಸ್ 10 ವರ್ಷಗಳ ಹಿಂದೆ ಅಧಿಕಾರ ಕಳ್ಕೊಂಡು ಅವ್ರಿಗೂ ಏನೂ ಇರಲಿಲ್ಲ. ಬಿ ಜೆ ಪಿಗೆ ಹೋಲಿಸ್ಕೊಂಡಾಗ ಬಿ ಜೆ ಪಿಗೆ 3 ದಶಕ ಆಗಿತ್ತು. ಬಿ ಜೆ ಪಿಗೆ ಸ್ಟ್ರೆಂತ್ ಇರಲಿಲ್ಲ, ಆದರೆ ಬಿ ಜೆ ಪಿ ಆ ಸ್ಟ್ರೆಂತನ್ನು ಬಿಲ್ಡ್ ಮಾಡಿಕೊಳ್ತು. ಸುಮಾರು 65%ಗೂ ಮಿಗಿಲಾಗಿನ ಜನ ಮಧ್ಯಮ ವರ್ಗದಲ್ಲಿದ್ದಾರೆ ದೆಹಲಿಯಲ್ಲಿ. ಬಜೆಟ್ ಅಂತ ಬಂದಾಗ 12 ಲಕ್ಷದವರೆಗೂ ಕೂಡ ತೆರಿಗೆ ಕಟ್ಟುವಂತಿಲ್ಲ ಅಂತ ಒಂದು ಆದೇಶ ಬರುತ್ತೆ. ಅಲ್ಲಿಗೆ ಆ ಮಧ್ಯಮ ವರ್ಗಕ್ಕೆ ಏನು ಬೇಕಿತ್ತು ಅದು ಕೊಟ್ಟಂತಾಯಿತು. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಕಾಂಗ್ರೆಸ್ ಏನು ಕೊಡುವ ಶಕ್ತಿಯಲ್ಲಿತ್ತು, ವಿ ಡೋಂಟ್ ನೋ. ಆದರೆ ಕೇಜ್ರಿವಾಲ್ ಮತ್ತು ಕಾಂಗ್ರೆಸ್ ನಡುವೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಒಪ್ಪಂದ ಸರಿಯಾಗಿ ಕುದುರಲೇ ಇಲ್ಲ. ಇದೇ ಕಾರಣಕ್ಕೆ ಏನಾಯಿತು ಅಂತ ಹೇಳಿದ್ರೆ, ಕೇಜ್ರಿವಾಲ್ ಅಂದುಕೊಂಡಿದ್ದರು ಕಾಂಗ್ರೆಸ್ಗೆ ಏನು ಒಂದು 5,000 ಓಟ್ ಬಂದುಬಿಡುತ್ತಾ, ಒಂದು 4,000 ಓಟ್ ಬರುತ್ತಾ, ಒಂದು 500 ಓಟ್ ಬರುತ್ತಾ, ಠೇವಣಿ ಕಳ್ಕೊಳ್ಳಲ್ವ ಕಾಂಗ್ರೆಸ್ಸು ಇರಬಹುದು. ಆದರೆ ಕಾಂಗ್ರೆಸ್ಗೆ ಬಂದಂಥ 5,000 ಮತಗಳು, 3,000 ಮತಗಳು, 7,000 ಮತಗಳು, 6,000 ಮತಗಳು ಯಾರಿಂದ ಬರ್ತಿತ್ತು? ಯಾರ ಮತಗಳು ಕಾಂಗ್ರೆಸ್ ತೊಗೊಳ್ತಾ ಇತ್ತು ಅಂತ ನೋಡಿದಾಗ ಆ ಮತಗಳು ತೊಗೊಂಡಿದ್ದೇ ಬಿ ಜೆ ಪಿ ಮತಗಳಲ್ಲ, ಅವು ಆಮ್ ಆದ್ಮಿ ಪಕ್ಷದ್ದೇ ಮತಗಳನ್ನು ಕಾಂಗ್ರೆಸ್ ತೊಗೊಳ್ತಾ ಇತ್ತು. ಸೊ ಹಾಗಾದಾಗ ಏನಾಯಿತು, ಎಲ್ಲಿ ಆಮ್ ಆದ್ಮಿ ಪಕ್ಷದ ಕ್ಯಾಂಡಿಡೇಟ್ಗಳಿದ್ದರೋ ಆಮ್ ಆದ್ಮಿ ಪಕ್ಷದ ಕ್ಯಾಂಡಿಡೇಟ್ಗಳಿಗೆ ಗೆಲುವಿನ ಮತಗಳು 100 ಬೇಕಾಗಿತ್ತು, 600 ಬೇಕಾಗಿತ್ತು, 5,000 ಬೇಕಾಗಿತ್ತು ಅಂತ ಇರುತ್ತಲ್ಲ. ಅಯ್ಯೋ, ಇನ್ನೊಂದು 5,000 ಮತ ಬಂದುಬಿಟ್ಟಿದ್ದರೆ ಆಮ್ ಆದ್ಮಿಗೆ ಗೆದ್ದುಬಿಡ್ತಾ ಇತ್ತು, ಅಧಿಕಾರ ಮಾಡಿಬಿಡ್ತಾ ಇದ್ರು ಅಂತ ಹೇಳ್ತಾರಲ್ಲ, ಅದೇ 5,000 ಮತ ತೊಗೊಂಡಿದ್ಯಾರು ಅಂದರೆ ಕಾಂಗ್ರೆಸ್ ತೊಗೊಂಡಿತ್ತು. ಹಾಗಾಗಿ ಏನಾಯಿತು, ಆಮ್ ಆದ್ಮಿ 10-12 ಸೀಟ್ಗಳಲ್ಲಿ ಹಿಂದುಳಿಬೇಕಾಯಿತು. ರಾಹುಲ್ ಜೇಬಿಗೆ ಮತಗಳು ಬಂದವು. ರಾಹುಲ್ ಗೆದ್ದುಬಿಟ್ರಾ? 50 ಸ್ಥಾನ ತೊಗೊಂಡ್ಬಿಟ್ರಾ ಅವರು? ಇಲ್ಲ. ಆದರೆ ಆಮ್ ಆದ್ಮಿಯನ್ನು ಸೋಲಿಸುವಲ್ಲಿ ಅಲ್ಲಿ ಕಾಂಗ್ರೆಸ್ನ ಪಾತ್ರ ಇದೆ. ಕಾಂಗ್ರೆಸ್ ಗಳಿಸಿರೋದು ಟೋಟಲ್ ಆಗಿ ಬರೀ 2 ಲಕ್ಷ ಓಟ್ಗಳು. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಬಿ ಜೆ ಪಿ ಮತ್ತು ಆಪ್ ನಡುವಿನ ಮತಗಳ ಅಂತರ ಎಷ್ಟು ಗೊತ್ತಾ? ಸೀಟ್ ಎಷ್ಟಾದರೂ ಆಗಿರಲಿ, ಇವರಿಬ್ಬರಿಗೂ ಬಂದಂಥ ಮತಗಳ ಲೆಕ್ಕ ಹಾಕ್ಕೊಂಡಾಗ ಈ ಮತಗಳ ಅಂತರ ಇರೋದು ಬರೀ 2 ಲಕ್ಷ. ಬಿ ಜೆ ಪಿ ಮತ್ತು ಆಮ್ ಆದ್ಮಿ ಸೀಟ್ ಎಷ್ಟು ಜನ ಬಂದಿರಲಿ, ಬಿ ಜೆ ಪಿಗೆ ಎಷ್ಟು ವೋಟ್ ಹಾಕಿದ್ರು ಅದಕ್ಕಿಂತ 2 ಲಕ್ಷ ಕಡಿಮೆ ಓಟ್ಗಳನ್ನು ಮಾತ್ರ ಆಮ್ ಆದ್ಮಿ ಪಡ್ಕೊಂಡಿರೋದು. ಬಿ ಜೆ ಪಿ ಇದೇ ಒಂದು ಲೆಕ್ಕದಲ್ಲಿ 48 ಸ್ಥಾನ ಪಡ್ಕೊಂಡ್ರೆ ಆಮ್ ಆದ್ಮಿಗೆ 22 ಸ್ಥಾನ ಬಂತು. ಇದೇ 2 ಲಕ್ಷ ಮತಗಳೇ ಸೋಲು ಗೆಲುವನ್ನು ಬರೆದುಬಿಟ್ಟು ಅಲ್ಲಿ. ಆ 2 ಲಕ್ಷ ಮತ ಯಾರಪ್ಪ ಪಡ್ಕೊಂಡು ಅಂದರೆ ಕಾಂಗ್ರೆಸ್ ಪಡ್ಕೊಂಡಿತ್ತು. ಪಕ್ಷವಾರು ಚೆಕ್ ಮಾಡ್ಕೊಂಬಿಡಿ ನೀವಿಲ್ಲಿ, 43,23,000 ಮತಗಳು ಬಿ ಜೆ ಪಿಗೆ ಬಂತು. ಆಮ್ ಆದ್ಮಿಗೆ ಎಷ್ಟು ಬಂತು ಅಂದರೆ 41,33,000 ಮತಗಳು ಮಾತ್ರ ಆಮ್ ಆದ್ಮಿಗೆ ಬಂತು. ಡಿಫ್ರೆನ್ಸ್ ಏನು ಅಂದರೆ 2 ಲಕ್ಷ ಓಟ್ಗಳಷ್ಟೇ. 2 ಲಕ್ಷ ಓಟ್ಗಳು. ಸೊ 2 ಲಕ್ಷ ಓಟ್ಗಳಿತ್ತಲ್ಲ, ಇದೇ 2 ಲಕ್ಷ ಓಟ್ಗಳು ಆಮ್ ಆದ್ಮಿ ಪಕ್ಷಕ್ಕೆ ಮುಳುಗು ನೀರಾಯಿತು. ಮುಯಿಗೆ ಮುಯಿ. ಹೊಸ ದೆಹಲಿಯಲ್ಲಿ ಇಲ್ಲಿ ಇದನ್ನು ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ಏನಾಯಿತು, ಅನೇಕ ಕಡೆಗಳಲ್ಲಿ ನಿಮ್ಗೆ ಆಶ್ಚರ್ಯ ಆಗ, ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗಳು ಆಮ್ ಆದ್ಮಿ ಪಕ್ಷದಿಂದ ಗೆಲುವನ್ನು ಕಸಿದುಕೊಂಡು ಕಾಂಗ್ರೆಸ್ನವ್ರು ಗೆದ್ದುಬಿಟ್ರಾ? ಇಲ್ಲ, ಬಿ ಜೆ ಪಿ ಗೆಲ್ಲುವಲ್ಲಿ ಕಾಂಗ್ರೆಸ್ನ ಮತಗಳು ಹೆಲ್ಪ್ ಆಗಿತ್ತು ಅಂತ. ಹೊಸ ದೆಹಲಿ ಕೇಜ್ರಿವಾಲ್ಗೆ ಸೋಲುಣಿಸಿದ್ದು ಸಂದೀಪ್ ಅಂತ. ಈ ಸಂದೀಪ್ ಬೇರೆ ಯಾರೂ ಅಲ್ಲ, ಮಾಜಿ CM ಶೀಲಾ ದೀಕ್ಷಿತ್ ಅವರ ಮಗ. 2013ರಲ್ಲಿ ಇದೇ ಕ್ಷೇತ್ರದಲ್ಲಿ ಶೀಲಾ ದೀಕ್ಷಿತ್ ಅವರನ್ನು ಕೇಜ್ರಿವಾಲ್ ಸೋಲಿಸಿದರು. ಇದೀಗ ಅಮ್ಮನನ್ನು ಸೋಲಿಸಿದ್ದಂಥ ಸೇಡನ್ನು ಸಂದೀಪ್ ತೀರಿಸ್ಕೊಂಡ್ರು ಕೇಜ್ರಿವಾಲ್ ವಿರುದ್ಧವಾಗಿ. ಕೇಜ್ರಿವಾಲ್ಗೆ 4,089 ಮತಗಳ ಅಂತರದ ಸೋಲಾಯಿತಲ್ಲಿ. ಕಾಂಗ್ರೆಸ್ನ ಸಂದೀಪ್ ದೀಕ್ಷಿತ್ ಏನು ಮಾಡ್ತಾರೆ, 4,568 ಮತಗಳು ತೊಗೊಳ್ತಾರಲ್ಲಿ. ನೋಡಿ, 4,089 ಮತಗಳಿಂದ ಕೇಜ್ರಿವಾಲ್ ಸೋತರು. ಸಂದೀಪ್ ದೀಕ್ಷಿತ್ ಕಾಂಗ್ರೆಸ್ನವರು ತೊಗೊಂಡಿದ್ದು 4,568. ಗೆದ್ರ ಅವರು? ಇಲ್ಲ. ಆದರೆ ಸೋಲಿಸಿದ್ರಲ್ಲ ಯಾರನ್ನ?
ಅರವಿಂದ್ ಕೇಜ್ರಿವಾಲ್ ಅವ್ರನ್ನ, ಅದಕ್ಕೆ ಇಷ್ಟು ಮತಗಳು ಸಾಕಾಗಿತ್ತು ಅಂತ. ಈ ಒಂದು ರೀಡಿಂಗ್ ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಇರದೇ ಹೋದರೆ ರಾಜಕಾರಣಗಳಲ್ಲಿ ಬಹಳ ಕಷ್ಟ ಆಗಿಬಿಡುತ್ತೆ. ಇಂಥ ವಿಚಾರ ನಿತೀಶ್ ಅವರಿಂದ ಕಲಿಯೋದು ಬೇಕಾದಷ್ಟಿದೆ. ನಿತೀಶ್ ಕುಮಾರ್ ಅವರಿಂದ ಇದೇ ಕೇಜ್ರಿವಾಲ್ ಅವರು ಕಲಿಯೋದು ಬೇಕಾದಷ್ಟಿದೆ. ನಿತೀಶ್ ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಿತೀಶ್ ಯಾವಾಗಲೂ ಅಷ್ಟೇ ಸುಮಾರು 17, 18, 20 ವರ್ಷಗಳಿಂದ ಮನುಷ್ಯ ಅಧಿಕಾರದಲ್ಲೇ ಉಳ್ಕೊಳ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಾಂಬಿನೇಷನ್ ಮಾಡ್ಕೊಳ್ತಾ ಇರ್ತಾರಲ್ಲ ಅವರು. ಹಾಗೆ ಕೇಜ್ರಿವಾಲ್ ಅವರು ಮಾಡ್ಕೋಬೇಕಾಗಿತ್ತಾ? ಇಲ್ಲ, ತನ್ನದೇ ಪಾರ್ಟಿಲಿದ್ದಂಥ ಒಳ್ಳೊಳ್ಳೆ ಲೀಡರ್ಗಳನ್ನ ಉಳಿಸ್ಕೊಂಡಿದ್ದರೂ ಸಾಕಾಗಿತ್ತು. ಒಂದು ಸಣ್ಣ ರಾಜಿ, ನಾನು ಇಷ್ಟು ಬಿಟ್ಕೊಡ್ತಾ ಇದ್ದೀನಪ್ಪ, ನನಗೆ ನೀವೇನು ಕೊಡ್ತೀರಾ ಅನ್ನೋ ಒಂದು ರಾಜಿ ಇತ್ತಲ್ಲ, ಆ ರಾಜಿ ದೆಹಲಿ ವಿಚಾರದಲ್ಲಿ ಕೇಜ್ರಿವಾಲ್ ಅವ್ರನ್ನ ಬೇರೆದೇ ಸ್ಥಿತಿಲಿ ಇಡ್ತಾ ಇತ್ತು ಅಂತ. ಕಾಂಗ್ರೆಸ್ ಪೆಟ್ಟು ನೋಡಿ, ದೆಹಲಿಯಲ್ಲಿ 1 ಡಜನ್, ಈಗ 22 ತೊಗೊಂಡಿದ್ದಾರಪ್ಪ ಇವರು. ದೆಹಲಿಯಲ್ಲಿ 1 ಡಜನ್ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪೆಟ್ಟುಕೊಟ್ಟಿರೋದಿಲ್ಲಿ. ಗೆದ್ದರ ಕಾಂಗ್ರೆಸ್ಸು ಇಲ್ಲ, ಆದರೆ ಆಮ್ ಆದ್ಮಿನ ಸೋಲಿಸುವಲ್ಲಿ ಕಾಂಗ್ರೆಸ್ನದ್ದೇ ದೊಡ್ಡ ಪಾತ್ರ ಇರೋದಲ್ಲಿ. ಛತ್ತರ್ಪುರದಲ್ಲಿ BJP 6239 ಮತಗಳ ಅಂತರದಿಂದ ಗೆಲ್ಲುತ್ತೆ. ಛತ್ತರ್ಪುರ 6239 ಮತಗಳ ಅಂತರದಿಂದ ಗೆಲ್ಲುತ್ತದು. ಇದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಡೆದಿರೋ ಮತಗಳು 6601. ಎಷ್ಟು ಮತಗಳಿಂದ ಅಲ್ಲಿ BJP ಗೆಲ್ಲುತ್ತೋ ಅಥವಾ ಎಷ್ಟು ಮತಗಳಿಂದ ಆಮ್ ಆದ್ಮಿ ಪಕ್ಷ ಸೋಲುತ್ತೋ ಅಷ್ಟೇ ಮತಗಳ ಅಂತರವನ್ನು ಕಾಂಗ್ರೆಸ್ ಪಡ್ಕೊಂಡಿರೋದು. ಜಂಗ್ಪುರದಲ್ಲಿ ಸಿಸೋಡಿಯಾಗಿ ಸೋತಿದ್ದು ಬರೀ 675 ವೋಟ್ಗಳು ಸಿಸೋಡಿಯಾಗಿ ಸೋತಿದ್ದು. ಕಾಂಗ್ರೆಸ್ನವರು, ಕಾಂಗ್ರೆಸ್ ಅಭ್ಯರ್ಥಿ 7350 ಮತಗಳು ತಗೊಳ್ತಾರೆ. ಒಂದು ವೇಳೆ ಕಾಂಗ್ರೆಸ್ಸು ನಾನು ತನ್ನ ಕ್ಯಾಂಡಿಡೇಟ್ ಇಲ್ಲಿ ಹಾಕದೇ ಇದ್ದಿದ್ರೆ ಅದೇ 7350 ಮತಗಳು ಇಂಡಿಯಾ ಕೂಡ ಇನ್ನೊಂದು ಪಕ್ಷ ಆಮ್ ಆದ್ಮಿಗೆ ಸಿಗ್ತಾ ಇತ್ತು, ಸಿಸೋಡಿಯಾ ಗೆಲ್ತಾ ಇದ್ರೇನೋ. ಹಾಗಾಗಿ ಲೆಕ್ಕಾಚಾರ ಹಾಕ್ಕೊಂಡಾಗ ಒಂದು ಸಣ್ಣ ರಾಜಿ ಇಲ್ಲದ ನಾನೇ ಎನ್ನುವ ಒಂದು ಅರವಿಂದ್ ಕೇಜ್ರಿವಾಲ್ ಅವರ ಧೋರಣೆ ಇತ್ತಲ್ಲ, ಆ ಧೋರಣೆ ಅವ್ರನ್ನ ಮಕಾಡೆ ಮಲಗಿಸಿದೆ. 10% ಸಾಕಿತ್ತಿರಲ್ಲ ಓಟ್ಗಳು ಯಾರು ಸಿಸೋಡಿಯಾ ಗೆಲ್ಲಕ್ಕೆ. 7350ರಲ್ಲಿ ಒಂದು 730 ಮತ ಬಂದುಬಿಟ್ಟಿದ್ರು ಸಾಕಾಗಿತ್ತು, ಗೆದ್ದು ಬಿಡ್ತಾ ಇದ್ರು. ಗ್ರೇಟರ್ ಕೈಲಾಶಲ್ಲಿ ಸೌರಭ್ ಭಾರದ್ವಾಜ್ಗೆ 3188 ಮತಗಳ ಸೋಲಾಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ 6711 ಮತಗಳು ಪಡ್ಕೊಳ್ತಾರೆ. ಕಾಂಗ್ರೆಸ್ ಎಲ್ಲಿ ಓಟ್ ಇದೆ, ಇಲ್ಲೆಲ್ಲ ಸೀಟ್ ಗೆಲ್ತಾರೆ, ಇವ್ರು ನಾನು ಟಿಕೆಟ್ ಕೊಡಿದ್ರು ನಡೆಯುತ್ತೆ, ಇವ್ರು ನಿಂತರೂ ಅಷ್ಟೇ ನಿಲ್ಲದೇ ಇದ್ದರೂ ಅಷ್ಟೇ ನಾನೇ ಗೆಲ್ತೀನಿ ಅಂತೇಳಿ ಕೇಜ್ರಿವಾಲ್ ಅಂದ್ಕೊಂಡಿದ್ರಲ್ಲ, ಕೇಜ್ರಿವಾಲ್ ಅವರ ನಂಬಿಕೆಗೇ ಪೆಟ್ಟು ಕೊಟ್ಟಿದ್ದು ಅಲ್ಲಿ ಕಾಂಗ್ರೆಸ್ ಆಗುತ್ತಲ್ಲಿ. ನೆಕ್ಸ್ಟ್ ನಾವು ಕೇಜ್ರಿವಾಲ್ ಏನು ಮಿಸ್ಟೇಕ್ಗಳನ್ನು ಮಾಡಿಕೊಂಡು ದೆಹಲಿನ ಕಳ್ಕೊಂಡ್ರು,